ಗ್ರೀನ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ನಾವು ಯಲ್ಲಾಪುರ ತಾಲೂಕಲ್ಲಿದ್ದೀವಿ. ತಾಲೂಕಲ್ಲಿ ಮೇಜರ್ ಆಗಿ ಒಂದು ಅದ್ಭುತವಾದಂಥ ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಆ ರೈತರು ನಮ್ಮ ಜೊತೆ ಇದ್ದಾರೆ, ಲಕ್ಷ್ಮೀನಾರಾಯಣ ಹೆಗಡೆ ಅವರು. ಅವರ ಒಂದು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಬಳಕೆ ಮಾಡಿರ್ತಾ ಇದ್ದಾರೆ. ಅವ್ರ ಒಂದು ರಿಸಲ್ಟ್ಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ನಾವಿವತ್ತು ಬಂದಿದ್ದೀವಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಇದು ಯಾವ ಗ್ರಾಮ, ಯಾವ ತಾಲೂಕು, ಡಿಸ್ಟ್ರಿಕ್ಟ್ ಬರುತ್ತೆ ಸರ್? ನನ್ನ ಹೆಸರು ಸರ್. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ ನರಸಿಂಹ. ಎಲ್ಲನ್ನೆಲ್ಲ ಅಂತ ಹೇಳ್ತಾರೆ. ನನಗೆ ನಮ್ದಿರೋದು 1 ಎಕರೆ, ಒಂದೂವರೆ ಎಕರೆ ತೋಟ. ಇದರಲ್ಲಿ ನಾನು ಅಡಿಕೆ ಮತ್ತು ಕಾಳುಮೆಣಸು ಬೆಳೀತಾ ಇದ್ದೇನೆ. ಈಗ ಒಂದು 7-8 ವರ್ಷದಿಂದ ನಾನು ಈ ಗ್ರೀನ್ ಪ್ಲಾನೆಟ್ ಈ ಪ್ರಾಡಕ್ಟ್ ಅನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. 7-8 ವರ್ಷದಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದೇನೆ. ಅದರಿಂದ ನನಗೆ ಸ್ವಲ್ಪ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ಹಿಂದೆಲ್ಲ ನಾನು ತುಂಬಾ ಗೊಬ್ಬರಗಳನ್ನ ಉಪಯೋಗಿಸ್ತಿದ್ದೆ, ಏನೋ ಪ್ರಯೋಜನ ಇಲ್ಲ ಆಗಿ. ಒಂದು ಹಾಕಿ ನೋಡಿದ್ರೆ ಅದು ಹೋಯ್ತು, ಏನೂ ಇಲ್ಲ, ಮತ್ತೇನೂ ಇಲ್ಲ. ನಾನು ಮನೆಯಲ್ಲಿರೋ ದೊಡ್ಡ ಗೊಬ್ಬರವನ್ನು ಹಾಕ್ತೇನೆ. ಉಳಿದಿದ್ದನ್ನು ನಾನು ಗ್ರೀನ್ ಪ್ಲಾನೆಟ್ 2 ಟೈಮ್ ವರ್ಷಕ್ಕೆ 2 ಬಾರಿ ಕೊಡ್ತೇನೆ. ಯಾಕಂದ್ರೆ ನವೆಂಬರ್ ಡಿಸೆಂಬರ್ ಒಳಗಡೆ ಒಂದ್ಸರಿ, ಅಕ್ಟೋಬರ್ದಿಂದ ನವೆಂಬರ್ ಒಳಗೆ, ಡಿಸೆಂಬರ್ ಒಳಗಡೆ ಕೊಡ್ತೇನೆ. ಆಮೇಲೆ ಜೂನ್ದಲ್ಲಿ ಒಂದ್ಸರಿ ಕೊಡ್ತೇನೆ. ಈಗ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಯಾವ್ಯಾವ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ತೋಟಕ್ಕೆ? ನಮ್ಮ ತೋಟಕ್ಕೆ ನಾನು ಜೂನ್ದಲ್ಲಿ ಭೂಮಿ ಪವರು ಮತ್ತು ಪ್ರೋಮ್ ಅಂತ ಹೇಳಿ ಅದು ಈಗ ಇತ್ಲಾಗ ಬಂದಿರೋದು. ಮೊದಲು ಇಲ್ಲ ಆಗಿತ್ತು. ನಾನು ಲಿಕ್ವಿಡೇ ಕೊಡ್ತಿದ್ದೆ 2 ಟೈಮ್. ಲಿಕ್ವಿಡ್ ಅಲ್ಲಿ ಏನೇನು ಕೊಡ್ತಾ ಇದ್ರಿ? ಲಿಕ್ವಿಡ್ ಅಲ್ಲಿ ನಾನು ಬ್ಲೂಮು, ಗ್ರೋವು, ನೈಟ್ರೋಕಿಂಗು ಮತ್ತು ಕೆಲವು ಟೈಮ್ ನಲ್ಲಿ ನಾನು ಸ್ಟ್ರೆಸ್ ಔಟು, ಆಮೇಲೆ ಎಫ್ಸಿ ಪೌಡರ್ ಕೆಲವೊಂದು ಸಂದರ್ಭದಲ್ಲಿ ಹಾಕ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಅದರಿಂದ ನಿಮ್ಮಲ್ಲಿ ಮಳೆ ಯಥೇಚ್ಛವಾಗಿ ಬುಡದಲ್ಲಿ ಬುಡ ಕೊಳಿಯ ಫಂಗಸ್ ಅಟ್ಯಾಕ್ ಆಗಬಾರ್ದು. ಅವ್ರು ನನಗೆ ಈ ರೀತಿ ಈ ಮಳೆ ಜಾಸ್ತಿ ಇದ್ರೆ ಈ ತರ ಹಾಕಿ, ಮಳೆ ಕಡಿಮೆ ಇದ್ರೆ ಈ ತರ ಹಾಕಿ, ರೋಗ ಬರೋ ಸಂದರ್ಭ ಇದ್ರೆ ಇದನ್ನ ಸ್ಟ್ರೆಸ್ ಔಟ್ ಈ ತರ ಹಾಕಿ ಸ್ವಲ್ಪ ನನಗೆ ಕೊಡ್ತಾ ಇದ್ರು. ಗೈಡ್ಲೈನ್ಸ್ ಏನು ಗೈಡ್ಲೈನ್ಸ್ ಕೊಟ್ಟಿದ್ರು ಅದ್ರ ಪ್ರಕಾರ ನಾನು ಬಳಕೆ ಮಾಡ್ತಾ ಇದ್ದಿದ್ದೆ. ಅದರಿಂದ ನನಗೆ ತೋಟ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಏನು ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್. ಈಗ ನಾರ್ಮಲಿ ರೈತರು ಏನು ಅಂತ ಹೇಳಿದ್ರೆ, ಈಗ ಪ್ರತಿ ವರ್ಷ ಬೇರೆ 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 ಕಂಪನಿಗಳದ್ದು ಇರ್ಬೋದು, ಬೇರೆ ಬೇರೆ ಗೊಬ್ಬರಗಳನ್ನ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೀವು ಯಾಕೆ 8 ವರ್ಷದಿಂದ ಗ್ರೀನ್ ಪ್ಲಾನೆಟ್ ಇಟ್ಕೊಂಡು ಸರ್? ಏನು ಕೇಳಿದ್ರೆ, ನಾವು ಇವತ್ತು ಮನೇಲಿ ಒಂದು ರೀತಿ ಊಟ ಮಾಡ್ತೀವಿ, ನಾಳೆ ಮತ್ತೊಂದು ಮನೆ ನಮ್ಗೆ ಏನೋ ನಮ್ಮ ಸಂಬಂಧಿಕರ ಇನ್ಯಾರೋ ಫಂಕ್ಷನ್ ಕರೆದಿರ್ತಾರೆ. ಅವರು ಏನ್ ಮಾಡ್ತಾರೆ ಕೇಳಿದ್ರೆ, ವಿಶೇಷ ಹೋಳಿಗೆ ಊಟನೋ ಕೇಸರಿ ಬಾತ್ ಊಟನೋ ಹಾಕ್ತಾರೆ. ಇದು ಅದ ಯಾಕೆ ಕೇಳಿದ್ರೆ, ನಾನು ಯಾಕೆ ಬೇರೆದಕ್ಕೆ ಹೋಗ್ಲಿಲ್ಲ ಅಂತ ಕೇಳಿದ್ರೆ, ನನಗೆ ಇದರಲ್ಲಿ ಏನೋ ಒಂದು ರೀತಿ ಕನ್ಫರ್ಮ್ ಸಿಕ್ತು. ಏನು ತೊಂದರೆ ಬರಲಿಲ್ಲ ನನಗೆ. ಹಿಂದೊಮ್ಮೆ ಮತ್ತೇನೋ ಒಂದೆರಡು ವರ್ಷ ನಾನು ಯಾರೋ ಹೇಳಿದ್ರು, ನನಗೆ ಬೇರುಳ ಬಂದಿತ್ತು ತುಂಬಾ. ಅದ ಪಾಯ್ಸನ್ ಇದೆಯಲ್ಲ ಸರ್, ಒಂದೊಂದು ಕೆಜಿ ವಾಸನೆ ತುಂಬಾ ಬರ್ತದೆ. ಅದನ್ನು ಹಾಕಿ ಅಂತಂದ್ರು. ಅದನ್ನು ಹಾಕಿದೆ ನಾನು. 2ನೇ ವರ್ಷನೇ ನನಗೆ ಈ ನಂಜುಳೆ, ನಮ್ಮಲ್ಲಿ ಏನು ಎರೆಹುಳು ಪೂರ್ಣ ಸತ್ತೋದ ನಂತರ ಭೂಮಿ ಬೆಟ್ಟು ಬೀಳ್ಲಿಕ್ಕೆ ನಕ್ತು. ಏನು ಉಪಯೋಗ ಆಗಲಿಲ್ಲ. ಅದ್ರ ನಂತರ ನಾನು ಇದು ಸಾವಯವ ಇದರಲ್ಲಿ ಏನು ಕೇಳಿದ್ರೆ, ನಾನು ಏನ್ ಕಂಡುಕೊಂಡೆ ಅಂತ ಕೇಳಿದ್ರೆ, ನಾನು ಮರಕ್ಕೆ ಸಿಂಗಾರಕ್ಕೆ ಸಿಂಪಡಣೆ ಮಾಡಿದಾಗ ಕೂಡ ಏನು ಅದಕ್ಕೆ ಬಂದು ತಿನ್ಕೊಂಡು ಮತ್ತೆ ಹೋಗಿ ಕೆಲಸ ಮಾಡ್ತಾ ಇರೋದನ್ನು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಯಾಕೆ ಕೇಳಿದ್ರೆ, ನನ್ನ ಪಕ್ಕದ ತೋಟದಲ್ಲಿ ಆ ಕಡೆ ಈ ಕಡೆಗೆಲ್ಲ ಏನ್ ಮಾಡ್ತಾರೆ ಕೇಳಿದ್ರೆ, ಮುಗುಡು ಉದುರೋದು, ಮಿಳ್ಳೆ ಉದುರೋದಕ್ಕೆ ಅಂತ ಹೇಳಿ ಅವರು ಔಷಧಿ ಹೊಡಿತಾರೆ. ನಾನ್ ಸಾಕಿರೋ ಜೇನು ಹುಳ ಅದನ್ನು ತಿನ್ಕೊಂಡು ಬಂದ್ಕೊಂಡು ಸಾಯೋದು. ಆದ್ರೆ ಇದು ತಿನ್ಕೊಂಡು ಬಂದ್ಕೊಂಡು ಮತ್ತೆ ಕೆಲಸ ಮಾಡ್ತಾ ಇದೆಯಲ್ಲ, ನಾನು ಇದನ್ನ ಯಾಕೆ ಬಿಡಬೇಕು, ಮಾಡಬೇಕು ನನಗೆ ಅನಿಸ್ತೀನಿ. ಈಗ ನಾನು ಮಾಡಿದ್ದೀನಿ ಸರ್. ನಿಮ್ದು ಈಗ ಈ 1.5 ಎಕರೆಯಲ್ಲಿ ಅಡಿಕೆ ಫಸಲು ಕೊಡ್ತಾರಂತ ಮರಗಳು ಎಷ್ಟಿದಾವೆ ಸರ್? ಒಂದು ಅಜ್ಮಾಸ್ ಒಂದು 500 ಗಿಡ ಇದೆ. 500 ಗಿಡ ಇದಾವೆ. ಓಕೆ. ಈಗ 500 ಗಿಡದಲ್ಲಿ ನಿಮ್ಗೆ ಇಳುವರಿ ಎಷ್ಟು ಬರ್ತಾ ಇದೆ ಸರ್? ನಾನು 9x9 ಅಡಿಕೆ ಗಿಡ ಹಾಕಿದ್ವಿ. 12x12ಕ್ಕೆ ನಾನು 12x9 ಅಂದ್ರೆ 14 ಫೂಟ್ ಬಣ್ಣ, 12 ಫೂಟ್ ಸಸಿಗೆ ಹಾಗೆ ಹಾಕಿರೋದ್ರಿಂದ ನನ್ನ ಅಡಿಕೆ ಸಸಿ ಸ್ವಲ್ಪ ಕಡಿಮೆ ಕುಳಿತಿದೆ. 500. ಈಗ ನಾನು ಕೇಳ್ತಾ ಇರೋದು, ನಿಮ್ಮ ತೋಟದಲ್ಲಿ ಎಷ್ಟು ಅಡಿಕೆ ಮರ ಇದೆ?
500 ಗಿಡ. ಸಸಿ ಪೀಕಿ ಬರೋದು 500 ಗಿಡ. ನಾನು ಫಸಲು ಬರ್ತಾ ಇರೋಂಥದ್ದು ಅಂದ್ರೆ ಅಡಿಕೆ ಕುಯ್ತಾ ಇರೋಂಥ ಮರ 500 ಇದೆ. 500 ಇದೆ. ಎಷ್ಟು ಕ್ವಿಂಟಲ್ ಒಣ ಅಡಿಕೆ ಸಿಗ್ತಾ ಇದೆ ಸರ್? 17, 18, 19 ಕ್ವಿಂಟಲ್ ವರೆಗೂ ನಾನು ಮಾಡಿದ್ದೇನೆ. ಸಿಗ್ತಾ ಇದೆ, ಪರವಾಗಿಲ್ಲ. 19 ಅಲ್ಲ, ನೀವು 2 ಎಕರೆಗೆ ಹೇಳ್ತಾ ಇದ್ದೀರಾ? ಇಲ್ಲ, ಒಂದ್ ಎಕರೆ. ಅಲ್ಲ ಸರ್, ಈಗ ನಾರ್ಮಲಿ ಈಗ ಏನ್ ರೈತರು ಹೇಳ್ತಾ ಇದಾರೆ 10 ಕ್ವಿಂಟಾಲು 12 ಕ್ವಿಂಟಾಲ್ ಬಂದ್ಬಿಟ್ರೆ ಬಂಪರ್ ಬೆಳೆ ಅಂತ ಹೇಳ್ತಾರೆ. ನೀವು 500 ಗಿಡದಲ್ಲಿ 18 ಕ್ವಿಂಟಾಲ್ 19 ಕ್ವಿಂಟಾಲ್ ಅಂತ ಹೇಳ್ತಾ ಇದ್ದಾರೆ. ಬೇರೆ ಇದು ಬಿಟ್ಟು ಬೇರೆ ಯಾವ್ದಾರ ತೋಟ ಇದೆಯಾ ನಿಮ್ಗೆ? ಇಲ್ಲ, ನಮ್ದು ಇದೆ, ಇಷ್ಟೇ ತೋಟ ನಮ್ದು. ಇದ್ರಲ್ಲಿ ಮತ್ತೆ ಇದ್ರ ಬಿಟ್ಟು ಬೇರೆ ಸ್ನೇಹಿತರೆ, ಹೇಳ್ತಾ ಇರೋ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ನಮ್ಮ LN ಹೆಗಡೆ ಅವ್ರದ್ದು ತೋಟ ಇದೆ, 500 ಮರ ಇರುವಂತದ್ದು. ಇದು ಬಹಳ ಮುಖ್ಯವಾದಂತ ವಿಚಾರ ಏನು ಅಂತ ಹೇಳಿದ್ರೆ, 500 ಮರದಲ್ಲಿ ಅವರು 12 ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅಗಲ ಬಂದು 9 ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. 500 ಮರ ಇದೆ. 500 ಮರದಲ್ಲಿ ನೀವು ನೋಡಬಹುದು, ತುಂಬಾ ಜನ ಹೇಳ್ತಾರೆ ಅಡಿಕೆಗೆ ಕಾಳುಮೆಣಸು ಹಾಕಿದ್ರೆ ಅಡಿಕೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳಿ. ಇಲ್ಲಿ ಕಾಳುಮೆಣಸು ಬಹಳ ಅದ್ಭುತವಾಗಿದೆ. ಜೊತೆಗೆ ನಿಮ್ಗೆ ಅಡಿಕೆ ಕೂಡ 500 ಮರದಲ್ಲಿ 19 ಕ್ವಿಂಟಾಲು ಒಣ ಅಡಿಕೆ ಸಿಗ್ತಾ ಇದೆ. ದಿಸ್ ದ ಪವರ್ ಆಫ್ ಗ್ರೀನ್ ಪ್ಲಾನೆಟ್. ನಾನು ಈ ವಿಡಿಯೋ ಮಾಡ್ಲಿಕ್ಕೆ ಮುಂಚೆ ಸರ್ ಹತ್ರ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ರು ತುಂಬಾ ಮರಗಳು ಬೇರುಳಿಂದ ಹಿಡಿದು ಕೊಳೆ ರೋಗ ಇರ್ಬೋದು, ಎಲೆ ಚುಕ್ಕಿ ರೋಗ ತಾಂಡವ ಆಡ್ತಾ ಇದ್ದಂತ ತೋಟ ಇವತ್ತು ಕಳೆದ 7 ವರ್ಷದಿಂದ ಏನು ನಿರಂತರವಾಗಿ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ವರ್ಷಕ್ಕೆ 2 ಸಲ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳು ಕೊಟ್ಟು ಇವತ್ತು ಬಹಳ ಖುಷಿಯಿಂದಾಗಿ ಅವರು ನನ್ನ ತೋಟಕ್ಕೆ ಹೋಗ್ಲೇಬೇಕು, ಬರಬೇಕು ಅಂತ ಹೇಳಿ ಸರ್ ಇವತ್ತು ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ಅವ್ರ ತೋಟ ನೋಡಿದ್ಮೇಲೆ ಈ ತೋಟಕ್ಕೆ ಯಾರು ಬೇಕಾದ್ರೆ ಬರ್ಬೋದು, ನನಗೆ ಅಥವಾ ನನ್ನ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರದ್ದು ಸರ್ದು ನಂಬರ್ ಕೊಡ್ತೀನಿ. ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ತೋಟಕ್ಕೆ ಬಂದ್ರೆ ನೀವು ತೋಟ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ 18ರಿಂದ 19 ಕ್ವಿಂಟಾಲ್ ಒಣ ಅಡಿಕೆ ಬರ್ತಾ ಇದೆ ಇಲ್ವಾ ಅಂತ. ಯಾಕಂದ್ರೆ ನೀವು ಸ್ನೇಹಿತರೆ ಇಲ್ಲಿ ನೋಡಬಹುದು, ಯಾಕಂದ್ರೆ ಏನು ಇಂಡಿಕೇಶನ್ ಅಂತ ಹೇಳಿದ್ರೆ, ಈ ತೋಟದಲ್ಲಿ ಈಗ ಬಿದ್ದಿರುವಂತ ಆಳೆ ನೀವು ನೋಡಿದ್ರೆ ಅದ್ರದ್ದು ಫೋಟೋ ಕೂಡ ನಾನು ಮಾಡಿದ್ದೀನಿ. ಈ ಆಳೆ ಏನ್ ಸೈಜ್ ಇದೆ ಈಗ ನೀವು ನೋಡಬಹುದು, ಇದು ಈ ಸೈಜ್ ಆಳೆ ಗರೆ ಮತ್ತೆ ಏನು ಆಳೆ ಇದೆ ತಟ್ಟೆ, ಇದ್ರದ್ದು ಸೈಜು ಮತ್ತೆ ಲೆಂತ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ 19 ಕ್ವಿಂಟಾಲು ಒಣ ಅಡಿಕೆ ಬರುತ್ತೋ ಬರಲ್ವೋ. ನಿಮ್ಮ ತೋಟದಲ್ಲಿರುವಂತ ಈ ತರ ಗರಿನ ಇಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ಎದೆ ಭಾಗಕ್ಕೆ ಆಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು 19ರಿಂದ 20 ಕ್ವಿಂಟಾಲು. ಕಡಿಮೆ ಅಂದ್ರೆ ಕಡಿಮೆಯಲ್ಲಿ ನಿಮ್ಗೆ ಅಡಿಕೆ ಬಂದೇ ಬರುತ್ತೆ. ಸುಮ್ಮನೆ ಆ ತರ ಈ ತರ ಅವೆಲ್ಲ ಏನಿಲ್ಲ. ಈ ಏನ್ ಸೈಜ್ ಇದೆ ಇದು ನಿಮ್ಮ ಇಳುವರಿಯ ಇಂಡಿಕೇಶನ್. ಒಂದು ಇವತ್ತು ತುಂಬಾ ಜನ ಈ ಶೇರ್ ಮಾಡಿ ಫಾಲೋ ಮಾಡಿ ಇದೆಲ್ಲ ಇಲ್ಲ. ನೀವು ಶೇರು ಮಾಡಬೇಡಿ, ಫಾಲೋನು ಮಾಡಬೇಡಿ. ಏನು ಒರಿಜಿನಾಲಿಟಿ ಇದೆ, ನೀವು ವೆಬ್ಸೈಟ್ಗೆ ಹೋದ್ರೆ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳ ಬಗ್ಗೆ ಅಪಿಡಾ ಗವರ್ಮೆಂಟ್ ಆಫ್ ಇಂಡಿಯಾ ಇಕೋ ಸರ್ಟಿಫಿಕೇಶನ್ ಇದೆ, ಇಂಡಿಯಾ ಆರ್ಗ್ಯಾನಿಕ್, ವೇದಿಕ್ ಆರ್ಗ್ಯಾನಿಕ್, UKC, IFINZ. ಅದ್ರ ಜೊತೆಗೆ ಏನು ನಾವು ಪ್ರಾಮು ಪೊಟ್ಯಾಶ್ ಇದೆಲ್ಲ ಹೇಳ್ತಾ ಇದೀವಿ. ಪ್ರತಿ ಚೀಲದ ಮೇಲೆ ICAR ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್ ಸರ್ಟಿಫಿಕೇಶನ್ಸ್ ಇದೆ. ಈ ಉತ್ಪನ್ನಗಳನ್ನ ಬಳಕೆ ಮಾಡಿಕೊಂಡು ಇವತ್ತು ರೈತರು ಬಹಳ ಅದ್ಭುತವಾದಂತಹ ಇಳುವರಿ ತೆಗಿತಾ ಇದ್ದಾರೆ. ನೀವು ಮಾಡಿ ಸರ್. ತುಂಬಾ ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ನಮಸ್ತೆ.